ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲಡ್ಕ. ವೀಕ್ಷಕರೇ, ಯಾಕೋ ಕಾಂಗ್ರೆಸ್ ಇಷ್ಟು ದಿನ ಗಟ್ಟಿಯಾಗಿ ಹಿಡ್ಕೊಂಡಿದ್ದಂತಹ ಮುಸ್ಲಿಂ ವೋಟ್ ಬ್ಯಾಂಕ್ ರಾಹುಲ್ ಇಟಲಿ ಅವರಿಂದಾಗಿ ಕೈ ಜಾರಿ ಹೋಗುತ್ತಾ ಅಂತ ಅನ್ನಿಸ್ತಾ ಇದೆ. ಯಾಕೆ ಅನ್ನುವಂಥದ್ದನ್ನ ಇವತ್ತಿನ ಸ್ಪಾಟ್ಲೈಟ್ ಕಾರ್ಯಕ್ರಮದಲ್ಲಿ ಹೇಳ್ತಾ ಹೋಗ್ತೀನಿ. ವೀಕ್ಷಕರ, ಕಾಂಗ್ರೆಸ್ ಇತ್ತೀಚೆಗೆ ಪ್ರತಿ ಚುನಾವಣೆಯಲ್ಲೂ ಕೂಡ ಸೋಲಿನ ಮೇಲೆ ಸೋಲು ಅನುಭವಿಸ್ತಾ ಇರುವಂಥದ್ದು ನಿಮಗೆ ಗೊತ್ತೇ ಇದೆ. ಆ ವಿಚಾರವಾಗಿ ನಾಯಕತ್ವ ಬದಲಾವಣೆ ಆಗಲೇಬೇಕು ಅಂತ ಕೂಗು ಕೇಳ್ತಾ ಇರುವಂಥದ್ದು ಕೂಡ ನಿಮಗೆ ಗೊತ್ತೇ ಇದೆ. ಈಗ ಅದರಲ್ಲಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಮುಸ್ಲಿಂ ನಾಯಕನೇ ಇಲ್ಲ, ನಮಗೆ ರಾಹುಲ್ ಇಟಲಿ ಬೇಡವೇ ಬೇಡ, ಬೇರೆ ನಾಯಕರ ಅವಶ್ಯಕತೆ ನಮ್ಮ ಪಕ್ಷಕ್ಕೆ ಇದೆ ಅಂತ ನೇರವಾಗಿ ತಾಯಿ ಸೋನಿಯಾ ಇಟಲಿ ಅವರಿಗೆ ಹೇಳಿಬಿಟ್ಟಿದ್ದಾರೆ. ಎಸ್ ವೀಕ್ಷಕರೇ, ಒಡಿಶಾ ಕಾಂಗ್ರೆಸ್ ಮಾಜಿ ಶಾಸಕನ ಅಂತ ಅಂದ್ಕೊಳ್ಬೇಡಿ, ಮಾಜಿ ಶಾಸಕ ಆದರೂ ವೇಟೇಜ್ ಜಾಸ್ತಿ. ಯಾಕೆ ಹೇಳಿ? ಕಾಂಗ್ರೆಸ್ನ ಬ್ರದರ್ಸ್ ಅಲ್ವೇ? ಎಸ್, ಕಾಂಗ್ರೆಸ್ನ ಮಾಜಿ ಶಾಸಕ ಮೊಹಮ್ಮದ್ ಮೊಕೀಮ್ ಸೋನಿಯಾ ಗಾಂಧಿ ಅವರಿಗೆ ಒಂದು ಪತ್ರವನ್ನು ಬರೀತಾರೆ. ಪತ್ರ ಅಂದ್ರೆ ಏನು ಸಣ್ಣ ಪತ್ರ ಅಲ್ಲ, ಸುಮಾರು 5 ಪುಟಗಳ ಒಂದು ಸುದೀರ್ಘ ಪತ್ರವನ್ನು ಬರೀತಾರೆ. ಏನಿತ್ತು ಆ ಪತ್ರದಲ್ಲಿ? ಕಾಂಗ್ರೆಸ್ಸಿಗೆ ಓಪನ್ ಹಾರ್ಟ್ ಸರ್ಜರಿಯ ಅವಶ್ಯಕತೆ ಇದೆ. ನಾನು ಕಳೆದ 3 ವರ್ಷಗಳಿಂದ ರಾಹುಲ್ ಇಟಲಿ ಅವರ ಭೇಟಿ ಆಗಬೇಕು ಅಂತ ನೋಡ್ತಾ ಇದ್ದೀನಿ, ಕಾಯ್ತಾ ಇದ್ದೀನಿ. ಸ್ವತಃ ನನಗೆ ರಾಹುಲ್ ಇಟಲಿ ಅವರನ್ನ ಭೇಟಿ ಆಗೋದಕ್ಕೆ ಅವಕಾಶ ಸಿಗ್ತಾ ಇಲ್ಲ. ಇನ್ನು ರಾಹುಲ್ ಇಟಲಿ ನಾಯಕತ್ವ ಬದಲಾವಣೆಯನ್ನ ನೀವು ಮಾಡದೇ ಇದ್ದರೆ ಇತಿಹಾಸ ಇರುವಂತಹ ಕಾಂಗ್ರೆಸ್ ಪಕ್ಷವನ್ನ ನಾವು ಕಳ್ಕೊಳ್ಬೇಕಾಗತ್ತೆ ಅಷ್ಟೇ. ಡೈರೆಕ್ಟ್ ಆಗಿ ಹೇಳ್ಬಿಟ್ಟಿದ್ದಾರೆ. ಇನ್ನು ಮಲ್ಲಿಕಾರ್ಜುನ ಖರ್ಗೆ ಅವರ ಮೇಲೂ ಕೂಡ ಕಂಪ್ಲೇಂಟ್ ಅನ್ನ ಬರೆದಿದ್ದಾರೆ. ಏನು? ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ 83 ವರ್ಷ ಆಯಿತು. 65% ಇರುವಂತಹ ಭಾರತ ಯುವ ಶಕ್ತಿಗೆ ಒಂದು ಪ್ರತಿಧ್ವನಿ ಆಗೋದಕ್ಕೆ ಅವರಿಂದಂತೂ ಸಾಧ್ಯ ಇಲ್ಲ. ಇನ್ನು ಅವರ ಬದಲಿಗೆ ಒಬ್ಬ ಯುವ ನಾಯಕನನ್ನ ಪಕ್ಷದ ಅಧ್ಯಕ್ಷರನ್ನಾಗಿ ಮಾಡಿ ಅಂತ ಕೇಳಿ ಪಕ್ಷವನ್ನ ಯಶಸ್ವಿಯಾಗಿ ಮುನ್ನಡೆಸೋದಕ್ಕೆ ಬಹಳಷ್ಟು ಸಮರ್ಥ ನಾಯಕರಿದ್ದಾರೆ ಅಂತ ಹೇಳಿದ್ದಾರೆ. ಹಾಗೆ ಒಂದಷ್ಟು ಹೆಸರುಗಳನ್ನ ಕೂಡ ಬರೆದು ಕಳಿಸಿದ್ದಾರೆ. ಅದರಲ್ಲಿ ನಮ್ಮ ಕರ್ನಾಟಕದ ಒಬ್ಬರ ಹೆಸರಿರುವಂಥದ್ದು ಬಹಳ 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 ವಿಶೇಷ. ಯಾರು ಅಂತ ಗೊತ್ತಾದ್ರೆ ನೀವು ಖುಷಿ ಪಟ್ಬಿಡ್ತೀರಿ ನೋಡಿ. ಒಂದು ಪ್ರಿಯಾಂಕಾ ಇಟಲಿ ಅವರ ಹೆಸರನ್ನು ಸೂಚಿಸಿದ್ದಾರೆ. ಇನ್ನು ರಾಜಸ್ಥಾನದ ಸಚಿನ್ ಪೈಲಟ್ ಅವರ ಹೆಸರನ್ನು ಸೂಚನೆ ಮಾಡಿದ್ದಾರೆ. ಇನ್ನು ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ, ಅದಾದ ನಂತರ ಶಶಿ ತರೂರ್, ಆಮೇಲೆ ಕರ್ನಾಟಕದಿಂದ ನಮ್ಮ DCM DK ಶಿವಕುಮಾರ್ ಅವರ ಹೆಸರನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಎಸ್, DK ಅವರು ಕೂಡ ಈ ಒಂದು ನಾಯಕತ್ವವನ್ನ ನಿರ್ವಹಿಸೋದಕ್ಕೆ ಸಮರ್ಥರು ಅಂತ ಇಷ್ಟು ಮಂದಿ ಹೆಸರಿನ ಜೊತೆಗೆ ಉಲ್ಲೇಖವನ್ನು ಮಾಡಿ ಕಳಿಸಿದ್ದಾರೆ. ನೋಡಿ, DK ಶಿವಕುಮಾರ್ ಅವರು ಪಾಪ ಇಲ್ಲಿ ನಮ್ಮ ರಾಜ್ಯದಲ್ಲಿ ಒಂದು ಮುಖ್ಯಮಂತ್ರಿ ಪಟ್ಟಕ್ಕೆ ಒದ್ದಾಡ್ತಾ ಇದ್ದಾರೆ. ಅದರಲ್ಲಿ ಅವರ ಬ್ರದರ್ ರಾಷ್ಟ್ರೀಯ ನಾಯಕತ್ವವನ್ನು ಕೊಡಿಸೋದಕ್ಕೆ ರೆಡಿಯಾಗಿ ನಿಂತು ಬಿಟ್ಟಿದ್ದಾರೆ. ಹೈಕಮಾಂಡಿಗೆ ಆದ್ರೂ ಅರ್ಥ ಆಗ್ತಾ ಇಲ್ಲ ನೋಡಿ, ಏನು ಮಾಡೋಣ? ವೀಕ್ಷಕರಲ್ಲಿ, ಮೊಹಮ್ಮದ್ ಮೊಕೀಮ್ ಅಭಿಪ್ರಾಯದಲ್ಲಿ ರಾಹುಲ್ ಇಟಲಿ ಕೇವಲ ಸೋಲಿಗೆ ಮಾತ್ರ ಕಾರಣ ಆಗಿದ್ದಾರೆ, ಹಾಗಾಗಿ ಅವರು ಬೇಡ ಅಂತ ಅಲ್ಲ, ಇನ್ನೂ ಒಂದಷ್ಟು ಕಾರಣಗಳು ಇದಾವೆ ಅವರ ಪ್ರಕಾರ. ಏನು? ದೇಶದಲ್ಲಿ ಸಮರ್ಥ ನಾಯಕನನ್ನೇ ಕಡೆಗಣನೆ ಮಾಡಲಾಗ್ತಾ ಇದೆ. ಇವರು ಯುವಕರನ್ನ ಸೆಳಿತಾನೇ ಇಲ್ಲ. ಅಯ್ಯೋ, ರಾಹುಲ್ ಇಟಲಿ ಅವರು ಯುವಕರನ್ನ ಸೆಳಿತಾ ಇಲ್ಲಂತೆ. ಇದು ಪರ್ಸನಲ್ ನನಗೆ ಭಾರಿ ಬೇಜಾರಾಯ್ತು ನೋಡಿ. ರಾಹುಲ್ ಇಟಲಿ ಪಾಪ ಜೆನ್ಜಿಗಳನ್ನ ಸೆಳೆಯೋದಕ್ಕೆ ಹಗಲು ರಾತ್ರಿ ಅನ್ನೋದೇ ಪ್ರಯತ್ನವನ್ನ ಪಟ್ರು. ಆದ್ರೆ ಈ ರೀತಿ ನೀರಲ್ಲಿ ಹೋಮ ಮಾಡಿದ ಹಾಗೆ ಆಗುತ್ತೆ ಅಂತ ಅಂದ್ಕೊಂಡಿರ್ಲಿಲ್ಲ ನೋಡಿ. ಅವರಿಗೆ ಗೊತ್ತಾದ್ರೆ ಪಾಪ ಅದು ಎಷ್ಟು ನೊಂದ್ಕೊಳ್ಳಲ್ಲ. ಏನೋ ಈಗ ವಿದೇಶ ಪ್ರವಾಸಕ್ಕೆ ಹೋಗಿರೋದ್ರಿಂದ ಬಚಾವ್, ಇಲ್ಲ ಅಂತಂದ್ರೆ ಅವರನ್ನ ಸೋನಿಯಾ ತಾಯಿ ಅದು ಹೆಂಗೆ ಸಮಾಧಾನ ಮಾಡ್ತಾ ಇದ್ರು ಏನೋ ಅಲ್ವಾ? ಇನ್ನು ಮೊಹಮ್ಮದ್ ಮೊಕೀಮ್ ಹೇಳ್ತಾರೆ, ರಾಹುಲ್ ಇಟಲಿ ಅವರ ವಿಚಾರದಲ್ಲಿ ಇದು ನನ್ನೊಬ್ಬನ ನೋವಲ್ಲ, ಕಾರ್ಯಕರ್ತರು ಅನುಭವಿಸ್ತಾ ಇರುವಂತಹ ನೋವಿದು, ಒಂದು ಸಂಪರ್ಕನೇ ಇಲ್ಲ ಅಂತ ಹೇಳ್ತಾರೆ. ಇಷ್ಟು ಸೋಲು ಕೇವಲ ಇದು ಪಕ್ಷದ ಸೋಲು ಅಂತಲ್ಲ, ಇದು ಸಂಘಟನಾತ್ಮಕ ಸೋಲು, ಇದು ಸಂಘಟನಾತ್ಮಕ ವೈಫಲ್ಯ. ಎಲ್ಲ ರಾಹುಲ್ ಇಟಲಿ ಅನ್ನುವಂಥ ಒಂದು ತಪ್ಪು ನಾಯಕತ್ವದಿಂದಾಗಿ ಆಗ್ತಾ ಇರುವಂತಹ ಎಡವಟ್ಟು ಅಂತ ಡೈರೆಕ್ಟ್ ಆಗಿ ತಾಯಿಗೆ ಬರೆದು ಕಳಿಸ್ಬಿಟ್ಟಿದ್ದಾರೆ. ನೋಡೋಣ, ಬೇರೆ ಯಾರಾದ್ರೂ ಇಲ್ಲಿ ಬರೆದಿದ್ದಿದ್ರೆ ನಾವು ಸೀರಿಯಸ್ ಆಗಿ ನೋಡ್ಬೇಕಾಗಿರ್ಲಿಲ್ಲ. ಇಲ್ಲಿ ಬರೆದಿರುವಂಥದ್ದು ಕಾಂಗ್ರೆಸ್ಸಿನ ಬಹಳ ಬೇಕಾಗಿರುವಂತಹ ವೋಟ್ ಬ್ಯಾಂಕ್. ಸೊ ಆ ಕಡೆಯಿಂದ ದೂರು ಬಂದಿರೋದ್ರಿಂದ ಏನೋ ಬದಲಾವಣೆ ಆಗಬಹುದು ಅನ್ನುವಂತಹ ಕುತೂಹಲ. ಅದರಲ್ಲೂ ನಮ್ಮ DCM DK ಶಿವಕುಮಾರ್ ಅವರ ಹೆಸರು ಬೇರೆ ಇದೆ, ಹಾಗಾಗಿ ಅದು ಇನ್ನೂ ಕುತೂಹಲ ನೋಡಿ. ಪಾಪ ಇಲ್ಲಂತೂ ಬಿಡ್ತಾ ಇಲ್ಲ. ಅಥವಾ ಇಲ್ಲಿ ಸಿದ್ದರಾಮಯ್ಯನವರೇ ಇರಲಿ, DK ಅವರನ್ನ ಸೀದಾ
ಅಲ್ಲಿಗೆ ಕರ್ಕೊಂಡು ಹೋಗಿ ಕೂರಿಸುವಂಥ ಪ್ಲ್ಯಾನ ಹೇಗೆ? ಡಿ ಕೆ ಅವರ ಲಕ್ ಹೇಗಿದೆ ನೋಡೋಣ ಅಲ್ವಾ? ಕರ್ನಾಟಕದಲ್ಲಿ ಬೇರೆ ಡಿ ಕೆ ಶಿವಕುಮಾರ್ ಅವರ ಇಲ್ಲಿಯ ಬ್ರದರ್ ಇಕ್ಬಾಲ್ ಹುಸೇನ್ ಹೇಳ್ತಾ ಇದ್ದಾರೆ, ಜನವರಿ 6ನೇ ತಾರೀಕಿಗೆ ಡಿ ಕೆ ಶಿವಕುಮಾರ್ ಅವರು ಪಕ್ಕ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ ಅಂತ. ನಾವ್ಯಾರು ವರಿಷ್ಠರನ್ನ ನಾವು ಭೇಟಿ ಮಾಡ್ತಾ ಇಲ್ಲ. ಈಗಾಗಲೇ ನಾವೆಲ್ಲರೂ ಅವ್ರಿಗೆ ಮನವಿ ಮಾಡಿದ್ದೀವಿ. ಆ ಮನವಿಗೆ ಸ್ಪಂದನೆಯನ್ನು ಸಿಕ್ಕಿದೆ. ಸೊ ಆದಷ್ಟು ಬೇಗ ಒಂದು ತೀರ್ಮಾನವನ್ನು ತಗೊಳ್ತಾರೆ. ಇವತ್ತು ಹೇಳ್ತೀನಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡ್ಬೇಕು, ಅವ್ರಿಗೆ ಅವಕಾಶ ಕೊಡಬೇಕು, ಅವರೊಂದ್ಸಲ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದ್ದೀವಿ. ಜನವರಿ ಪ್ರಾಯಶಃ 6ನೇ ತಾರೀಕು ಅವರಿಗೆ ಸ್ಥಾನ ದೊರಕುವಂಥ 99 ಭಾಗ ಒಂದು ಅವಕಾಶ ಇದೆ. ಜನವರಿ 6 ಏನೋ ಗೊತ್ತಿಲ್ಲ, ಲಕ್ಕಿ ನಂಬರ್ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಅದು 6 ಮತ್ತು 9 ಇವೆರಡು ಅವರ ಸಂಖ್ಯಾಬಲ. ಗೊತ್ತಿಲ್ಲ, ನೋಡೋಣ, ಕಾಯೋಣ. ಅಲ್ಲಿ ಏನಾಗುತ್ತೆ, ನಮ್ಮ ರಾಜ್ಯದಲ್ಲಿ ಏನಾಗುತ್ತೆ, ಎರಡನ್ನೂ ನೋಡೋಣ. ನಿಮಗೇನನ್ಸುತ್ತೆ? ನಮ್ಮ ರಾಜ್ಯದಲ್ಲಿ ಬದಲಾವಣೆ ಆಗುತ್ತಾ? ಇನ್ನು ಆ ಪತ್ರ ಡಿಫ್ರೆನ್ಸನ್ನು ಮಾಡಬಹುದಾ ಅಥವಾ ವೇಸ್ಟಾ? ನಿಮಗೇನನ್ಸುತ್ತೆ? ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.